ಮನೆಯಲ್ಲಿ ಲಾಡ್ಜ್ ಅಥವಾ ರೆಸಾರ್ಟ್ ಎಲ್ಲ ಇದ್ದಂಗೆ ಅವ್ರೆ ನಿಮ್ಮ ನಾನು ಇನ್ನೂ ಜೈಲಿಗೆ ಹೋಗಿಲ್ಲ ನೋಡೋಕ್ಕೆ. ಅವ್ಳ ಮಗಳನ್ನ ಕಳಿಸ್ತಾ ಇದ್ದೀನಿ, ನಾನು ನೆಕ್ಸ್ಟ್ ವೀಕ್ ಹೋಗ್ತೀನಿ ಸರ್. ಈಗ ಟಿ ವಿನಲ್ಲಿ ನೀವೇ ತೋರಿಸ್ತಾ ಇರೋವಂಗೆ ನೋಡ್ತಾ ಇದ್ದರೆ ಎಲ್ಲಿ ನಮ್ಮ ಮಕ್ಕಳನ್ನ ಅಲ್ಲೇ ಉಳಿಸ್ಬಿಡ್ತಾರೋ ಅನ್ನೋ ಭಯ ಆಯ್ತದೆ, ತುಂಬ ಭಯ ಆಯ್ತದೆ. ಈಗ ಅವ್ರಿಗೆಲ್ಲ ಅಷ್ಟೊಂದು ಒಂದು ಆತಿಥ್ಯ ದೊರಕ್ತದೆ, ಅದು ಎಷ್ಟು ನಿಜವೂ ಸುಳ್ಳೋ ನಮಗೆ ಗೊತ್ತಿಲ್ಲ, ದೊರಕ್ತಾ ಇದೆ. ಇವರು ಈಗ ನಮ್ಮ ಕಡೆಯವರು ಹೋದರೆ 10 ನಿಮಿಷ 20 ನಿಮಿಷ ಮಾತಾಡೋದಕ್ಕೂ ಕಷ್ಟ. ನಾವು ಕೇಳಿದೆ ಅವ್ರ ಕಡೆ ಯಾರು ಬಂದು ಸಪ್ರೇಟಾಗಿ ನೀನು ಮೀಟ್ ಆಗಿದ್ದಾರಾ, ಏನಾರು ಮಾತುಕತೆ ನಡೆದಿದ್ದದ, ಎಲ್ಲವನ್ನು ಕರೆಕ್ಟಾಗಿ ಹೇಳ್ಬಿಡು. ಯಾಕೆಂದರೆ ನಾವು ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಸರ್ ಹೋಗ್ತದೆ ಅಂತ ಹೇಳಿ ಕಳಿಸಿದೆ. ಯಾರೂ ಬಂದು ಅದನ್ನ ಏನೂ ಮೀಟ್ ಮಾಡಲಿಲ್ವಂತೆ. ಹೋಗಲೇ ನಿಮ್ಮ ಬಾಸ್ನವ್ರು ಮೀಟ್ ಮಾಡ್ದೆ ಅಂತ ಕೇಳಿದ್ರಂತೆ ನಮ್ಮ ಅವರ ಅಕ್ಕನಿಗೆ. ಇಲ್ಲ ನಮ್ಗೆ ನೋಡೋಕ್ಕೂ ಆಗೋದಿಲ್ಲ ಅವ್ರನ್ನ, ಅವ್ರು ಎಲ್ಲ ಹಾಕಿದ್ದಾರೆ ಏನೋ ಒಟ್ಟಿನ ಈ ಬಿಲ್ಡಿಂಗಲ್ಲಿ ಹಾಕೋರು ಅನ್ನೋದು ಅಷ್ಟೇ ಮಾತ್ರ ನಮಗೆ ಗೊತ್ತಿರೋದು. ನಮಗೇನೂ ನೋಡಲಿಲ್ಲ, ಏನೂ ಇಲ್ಲ. ಈಗ ಮುಂದಕ್ಕೆ ಹೆಂಗೆ ಏನು ಮಾಡೋದು ಅಂತ ಹೇಳಿದ್ರು. FIR ಅಲ್ಲಿ ಏನು ಬರ್ತದೆ, ಆಮೇಲೆ ಏನೋ ಮಾಡೋದೈತೆ ಅಂತ ಅಳ್ತಿದ್ನ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಸರ್ ಅಷ್ಟೇ, ಏನು ಮಾಡ್ತಾರೆ ಬಿಡ್ತಾರೆ ಅಂತೇಳಿ. ನಮಗೆ ಭಯ ಆಯ್ತಾ ಇರೋದು ಏನು ಅಂದರೆ ಒಂದು 4-5 ಜನ ವೀಕ್ ಕ್ಯಾಂಡಿಡೇಟ್ಗಳು ಅವರೇ ಅಲ್ಲಿ ಆರ್ಥಿಕವಾಗಿ. ಅವ್ರನ್ನ ಎಲ್ಲಿ A1 A2 ಮಾಡಿ ಏನು ತಪ್ಪೇ ಇಲ್ದೇನೆ, ಇವನು ಸ್ಟಾರ್ಟಿಂಗ್ ಓದೋದು ಪವನ್ ಯಾರೋ ಅವ್ರ ಜೊತೆ ಕರೆದ್ರಂತೆ, ಕೇಬಲ್ ಕೆಲಸ ಮಾಡ್ತಾಯಿದ್ದಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋದೆ ನಾನು. ಅಲ್ಲಿ ಏನು ನಡೀತು ಅಂತ ಹೇಳಿಲ್ವಂತೆ. ಅದು ಬೇಡ ಹೇಳೋಕ್ಕಾಗೋದಿಲ್ಲ, ಅಷ್ಟು ಅವಕಾಶನೂ ಕೊಡಲಿಲ್ಲ ಸರ್. ಅವರಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಈಗ ಮುಂದೆ ಇವರು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವು ಇಷ್ಟು ದಿನ ಗಂಟೆ ಕಾದೋ ಅವ್ರ ಕಡೆಯಿಂದ ಯಾರೊಬ್ಬರು ರಾಯಭಾರಿಗಳು ಬರ್ತಾರೆ, ಏನಾರು ಒಂದು ಆರ್ಥಿಕವಾಗಿ ಇವ್ರಿಗೆ ಅವರ ತಂದೆ ತಾಯಿಗೆ ಮೊದಲೇ ಅವ್ರ ಪೇಷೆಂಟು. ಈಗ ನೋಡಿ, ಒಂದು ವಾರದ 4-5 ದಿನದಿಂದ ನನ್ನ ಕೆಲಸ ಆಯಿತು, ಅವ್ರ ಮನೆಗೆ ಹೋಗಲಿ ಅಂದ್ಬಿಟ್ಟು ಇಲ್ಲಿಗೆ ಹುಡುಕೊ ಬಂದಿದ್ದಾರೆ. ಮಾತ್ರೆ ಮತ್ತೊಂದು ಮಗದೊಂದು ರಿಕವರಿ ಮಾಡ್ಕೊಡೋಕ್ಕೆ ತುಂಬ ಕಷ್ಟ ಆಯ್ತದೆ ಸರ್. ಮುಂದಕ್ಕೆ ಹಿಂಗೆ ಆದರೆ ತುಂಬಾ ಕಷ್ಟ ಆಯ್ತದೆ. ಈಗ ನಿಮಗೆ ಜೈಲಲ್ಲಿ ಫೋಟೋ ಎಲ್ಲ ನೋಡಿದ್ರೆ ಜೈಲಲ್ಲಿ ಅವ್ರೇನು ಅನ್ಸೋದಿಲ್ಲ, ಹಂಗಿದ್ದಾರೆ ಅವ್ರು ದುಡ್ಡಿರೋರ್ಗೆ ಹಂಗಾದ್ರೆ ಹೆಂಗೆ ಅಂತ ತುಂಬ ಕಷ್ಟ ಆಯ್ತು ಸರ್. ನಮಗೆ ಸದ್ಯಕ್ಕೆ ಒಂದು 10 ನಿಮಿಷ ಮಾತಾಡೋಕ್ಕೋ ಫ್ರೀ ಕೊಟ್ಟರೆ ಸಾಕು. ಊಟ ತಿಂಡಿ ಎಲ್ಲ ಏನೋ ಅಡ್ಜಸ್ಟ್ ಆಯ್ತದೆ ಅಂತ ಹೇಳಿದ್ರು. ಊಟ ತಿಂಡಿ ಮೇಲೆ ಏನೋ ಕಂಪ್ಲೇಂಟ್ ಮಾಡಲಿಲ್ವಂತೆ ಅವರು. ಜೈಲು ಊಟನೇ ಕೊಡ್ತಾ ಇದ್ದಾರೆ, ಏನೋ ಅಡ್ಜಸ್ಟ್ ಆಯ್ತದಂತೆ. ಮಾಮೂಲಿ ಇವ್ರು ಹಣ್ಣು ಹಂಪಳ ತಕೋದ್ರೆ ಮಾಮೂಲಿ ಎಲ್ಲ ಚೆಕ್ ಮಾಡಿ ಕಟ್ ಮಾಡಿ ಪೀಸ್ ಮಾಡಿ ಚೆಕ್ ಮಾಡಿ ಅಂತ ಒಳಗಡೆ ಕೊಡೋದು. ಅಂದ್ರೆ ಈಗ ದರ್ಶನ್ ತರ ನಿಮ್ಮ ಮಗನ ನೋಡ್ಕೊತಾ ಇರ್ತಾರೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಆ ರೀತಿ ನೋಡ್ಕೊತಾ ಇಲ್ಲ. ಅವರಿಂದ ಜೈಲಿಗೆ ಹೋಗೋರು ಅವ್ರು ನೋಡಿದ್ರೆ ಐಷಾರಾಮಿ ಏನು ಅನಿಸ್ತದೆ ಅಂತ ಏನು ಹೇಳ್ಬೇಕು ಅನ್ನೋದು ಗೊತ್ತಾಯ್ತಾರೆ ಸರ್ ನಮಗೀಗ. ಅವರ ಅಲ್ಲಿ ನೋಡಿದ್ರೆ ಏನು ಅಷ್ಟು ಆರಾಮ ಇದ್ದಾರೆ ಅನಿಸ್ತದೆ. ಇವರು ಇಲ್ಲಿ ತುಂಬ ಮಾಮೂಲಿ ಊಟ ತಿಂಡಿ ಏನಾರಾಗಲಿ ಮುಂದೆ ಏನಾಯ್ತದೆ ಅನ್ನೋದೇ ಗೊತ್ತಾಯ್ತಲ್ಲ ನಮಗೆ. FIR ಅಲ್ಲಿ ಏನು ಹಾಕ್ತಾರೆ, ಮುಂದೆ ಏನಾಯ್ತದೆ ಅನ್ನೋದೇ ಗೊತ್ತಾಯ್ತಲ್ಲ. ಚಾರ್ಜ್ ಶೀಟ್ ಏನಾಯ್ತದೆ ಅಂತಲೇ ಗೊತ್ತಾಯ್ತಲ್ಲ ನಮಗೀಗ. ಅದೇ ಭಯ ಆಯ್ತಾ ಇದೆ, ಯಾರನ್ನ ಎಲ್ಲ ಹಾಕಿ ಏನು ಮಾಡ್ತಾರೆ ಏನು ಅಂತಲೇ ಗೊತ್ತಾಯ್ತಲ್ಲ. ನಿಮ್ಗೆ ಬೇಸರ ಆಗಲ್ವಾ? ಒಂದು ಕಡೆ ರೌಡಿ ಶೀಟರ್ಗಳನ್ನ ಕರ್ಸ್ಕೊಂಡು ಆರಾಮಾಗಿ ಅಡ್ಡ ಹೊಡಿತಾರೆ, ನಿಮ್ಮ ಅಲ್ಲಿ ಜೊತೆಗೆ ಹೋಗಿರೋರನ್ನ ಒಂದು ದಿವಸ ಮೀಟ್ ಮಾಡಲಿಲ್ಲ ಅಂದಾಗ ಅಲ್ಲಿ ಅವ್ರು ಮೀಟ್ ಮಾಡೋಕ್ಕಾಗೋದಿಲ್ಲ ಏನೋ ಗೊತ್ತಿಲ್ಲ ಸರ್. ಅಟ್ಲೀಸ್ಟ್ ಅವ್ರ ಕಡೆ ಯಾರಾದರೂ ಹೋಗಿ ನಂದಿಸಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು ನಮಗೆ ಸಮಾಧಾನ ಆಗಿರೋದು. ಇವತ್ತು ಅವ್ರ ತಾಯಿ ತಂದೆ ಸಮಾಧಾನವಾಗಿ ನೋಡ್ಕೋಬೋದಾಗಿತ್ತು ನಾವು. ನಮಗೆ ಈಗ ಸದ್ಯಕ್ಕೆ ಅವ್ರ ತಾಯಿ ತಂದೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿದೆ. ಯಾಕೆ ಪ್ರತಿದಿನ ನಾವು ಸಾಮಾನ್ಯವಾಗಿ ಅಲ್ಲಿಗೆ TV ಹಾಕ್ಬೇಡಿ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ. ಅವ್ರಿಗೆ ನ್ಯೂಸ್ ಹಾಕ್ಲೇಬೇಡಿ, ಸುಮ್ಮನೆ BP ರೈಸ್ ಆಯ್ತದೆ ಅವರಿಗೆ ಅಂತೇಳಿ. ಈಗ ಬಡವ್ರ ಮಕ್ಕಳು ನಾನು ಬಲಿ ಕೊಟ್ಟರು ಭಯ ಆಯ್ತದೆ ಅಂತ ನಮ್ಗೆ ಅತಿ ಭಯ ಆಯ್ತಾ ಇರದೆ. ಒಂದು 4-5 ಜನ ಬಡವ್ರ ಮಕ್ಕಳವ್ರೆ, ಅವರು ಎಲ್ಲಿ ಬಲಿ ಆಗ್ಬಿಟ್ಟವ್ರು ಅನ್ನೋದೇ ಭಯ ಆಯ್ತಾ ಇದೆ ಸರ್. ಇದೆಲ್ಲ ನೋಡ್ತಾ ಇದ್ರೆ ನಿನ್ನೆ ಮನೆಯಿಂದ ಎಲ್ಲ ನೋಡ್ತಾರೆ, ಅಲ್ಲಿವರೆಗೂ ಏನೂ ಇರಲಿಲ್ಲ, ಏನೋ ಒಂದೇ ಥರ ನಡೀತಾ ಇದೆ ಅನ್ಕೊಂಡಿದ್ದೋ. ಯಾರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ ಅದು. ಈಗ ನೆನೆ ಮನೆಯಿಂದ ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ಭಯ ಆಯ್ತದೆ. ಇನ್ನು ಎಲ್ಲಿ ಶಾಶ್ವತ ಅಲ್ಲೇ ಉಳಿಸ್ಬಿಡ್ತಾರೋ ಏನೋ ಅನ್ನೋದು ಭಯ ಆಯ್ತದೆ.